ಹಲೋ ಫ್ರೆಂಡ್ಸ್, ಸುವರ್ಣ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಶುಂಠಿ ಕಷಾಯ ಹೇಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಅಂದರೆ ಸಿಂಪಲ್ ಆಗಿರೋ ಶುಂಠಿ ಕಷಾಯನ 2 ಮಿನಿಟ್ಸಲ್ಲೇ ಹೇಗೆ ಮಾಡೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅತಿ ಬೇಗವಾಗಿ ಮಾಡಿಕೊಳ್ಳೋದಂದರೆ ಶುಂಠಿ ಕಷಾಯ. ಶೀತ ಕೆಮ್ಮು ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಇದು ರಾಮಬಾಣ ಇದ್ದಂಗೆ. ನಾನು ಇವಾಗ ಹೇಳ್ತಿರೋದು ತುಂಬ ಸಿಂಪಲ್ ಆಗಿದೆ. ಫಸ್ಟು ನಾವು ಶುಂಠಿ ಮತ್ತು ಲವಂಗ, 4 ಕಾಳುಮೆಣಸು ಇಷ್ಟನ್ನು ತಗೊಂಡು ಸ್ವಲ್ಪ ಜಜ್ಜಿಕೊಂಡು, ನಂತರ ಸ್ವಲ್ಪ ಬಾಣಲೆಗೆ ನೀರು ಹಾಕಿ ಗ್ಯಾಸ್ನ ಆನ್ ಮಾಡೋಣ. ಇವಾಗ ಏನು ನಾವು ಕುಟ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಪೇಸ್ಟ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ ನಂತರ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಅದನ್ನು 2 ಟೀ ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳೋಣ. ಇಷ್ಟೇ, ಇದರಲ್ಲಿ ಏನೂ ಇಲ್ಲ. ಸ್ವಲ್ಪ ಒಂದು 5 ನಿಮಿಷ ಕುದಿಸ್ಕೊಂಡು ಸ್ವಲ್ಪ ಹಾಲು ಹಾಕ್ಕೋಬೇಕು. ಹಾಲು ಹಾಕೊಂಡ್ಮೇಲೆ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ನಮ್ಮ ಶುಂಠಿ ಕಷಾಯ ರೆಡಿ ಆಗಿಬಿಡುತ್ತೆ. ಈ ಶುಂಠಿ ಕಷಾಯ ಕುಡಿಯೋದ್ರಿಂದ ಶೀತ ಕೆಮ್ಮು ಅತಿ ಬೇಗನೆ ಹೋಗಿಬಿಡುತ್ತೆ. ಬೇಕಾದರೆ ನೀವು ಒಂದು ಸತಿ ಮನೆಯಲ್ಲಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಒಂದು ಸತಿ ನೀವು ಟೇಸ್ಟ್ ಮಾಡಿ ನೋಡಿ, ನೀವೇ ಹೇಳ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ನನ್ನ ಚಾನಲನ್ನು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.